ಎಲ್ಲರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ನಾನು ಗರ್ಗರಿಯಾದ ರಿಬ್ಬನ್ ಪಕೋಡನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಗನೆ ಮಾಡ್ಕೋಬಹುದು, 5ರಿಂದ 10 ನಿಮಿಷ ಇದ್ದರೆ ಸಾಕಾಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು 1/4 ಕಪ್ ಆಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ. ನಂತರ ಇದನ್ನು ಪೌಡ್ರ್ ಮಾಡ್ಕೋಬೇಕು. ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಜರಡಿಗೆ ಹಾಕೋತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಕಡಲೆ ಹಿಟ್ಟು, 1/4 ಕಪ್ ಹುರ್ಗಡ್ಲೆ ಹಾಕಿದರೆ ಪರ್ಫೆಕ್ಟಾಗಿ ಬರುತ್ತೆ. ನಂತರ ನೀಟಾಗಿ ಇದನ್ನೆಲ್ಲ ಸಾಣಿಸ್ಕೋಬೇಕು. ನೋಡಿ, ಈ ರೀತಿ ಜರಡಿ ಹಿಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ 1 ಚಮಚ ಆಗುವಷ್ಟು ಬಿಳಿ ಎಳ್ಳು, ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ 2 ಚಮಚ ಆಗುವಷ್ಟು ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ. ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡಬಹುದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಬೆರೀಲಿ. ನೋಡಿ, ಈ ರೀತಿ ಉಂಡೆ ಕಡ್ದಾಗ ಇದು ಶೇಪ್ ಬರಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು. ಚಕ್ಲಿಗೆಲ್ಲ ಹೇಗೆ ಹಿಟ್ಟು ಕಲಿಸ್ಕೋತೀವಲ್ಲ ಅದೇ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಇಂಗ್ರೀಡಿಯೆಂಟ್ಸ್ನೆಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೆ ಹಿಟ್ಟನ್ನೆಲ್ಲ ಜಾಸ್ತಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ 1ರಿಂದ 2 ನಿಮಿಷ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು, ಇಷ್ಟು ಸಾಫ್ಟ್ ಆಗಿರಬೇಕು. ಹೀಗೆ ಹಿಟ್ಟನ್ನು ಕಲಿಸ್ಕೊಂಡಾದಮೇಲೆ ನೆಕ್ಸ್ಟ್ ರಿಬ್ಬನ್ ಪಕೋಡ ಮಾಡಲಿಕ್ಕೆ ಈ ರೀತಿ ಪ್ಲೇಟ್ನ ತೊಗೊಂಡಿದ್ದೀನಿ. ನಂತರ ಹಿಟ್ಟು ಅಂಟ್ಕೋಬಾರ್ದು ಅಂತ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಮೋಲ್ಡಿಗೆ ನೀಟಾಗಿ ಎಣ್ಣೆನ ಹಚ್ಕೊಂಡಾದಮೇಲೆ ನಂತರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಸಿಲಿಂಡ್ರ್ ಶೇಪ್ ಮಾಡಿ ಮೋಲ್ಡ್ ಒಳಗಡೆ ಹಿಟ್ಟನ್ನು ತುಂಬಿದ್ರೆ ಆಯಿತು. ಮೋಲ್ಡಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಗಾಳಿಗೆ ಗಟ್ಟಿ ಆಗಬಾರ್ದು ಅಂತ ಉಳಿದ ಹಿಟ್ಟನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಹಿಟ್ಟು ಹಾಕಿ ಮೋಲ್ಡನ್ನು ಕ್ಲೋಸ್ ಮಾಡಿದ ಮೇಲೆ ನೋಡಿ, ಈ ರೀತಿ ಮೋಲ್ಡನ್ನು ಪ್ರೆಸ್ ಮಾಡ್ತಾ ಎಣ್ಣೆನ ಬಿಟ್ಟರೆ ಆಯಿತು. ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಮೀಡಿಯಮ್ ಆಗಿ ಕಾದ್ಮೇಲೆ ನೋಡಿ, ಈ ರೀತಿ ತಿರುಗಿಸ್ತಾನೆ ಡೈರೆಕ್ಟಾಗಿ ಎಣ್ಣೆಲಿ ಬಿಟ್ಟರೆ ಆಯಿತು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಗಾಗ್ಬಿಡುತ್ತೆ. ಎಣ್ಣೆಲಿ ಬಿಟ್ಟಿದ ತಕ್ಷಣ ಮಗ್ಚಾಕ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೊತ್ತಾದಮೇಲೆ ಮಗ್ಚಾಕೋಬೇಕು. 2 ಕಡೆ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಕ್ರಿಸ್ಪಿಯಾಗಿ ಹೊಂಬಣ್ಣ ಬಂದಿದೆ. ಇಷ್ಟಾದರೆ ಸಾಕು. ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ 5ರಿಂದ 10 ನಿಮಿಷದಲ್ಲಿ ಈ ರಿಬ್ಬನ್ ಪಕೋಡನ ಮಾಡ್ಕೋಬಹುದು. ನೋಡಿ, ಗರ್ಗರಿಯಾದ ರಿಬ್ಬನ್ ಪಕೋಡ ರೆಡಿ ಆಗಿದೆ. ನಂತರ ಪೇಪರ್ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಚೂಡನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ತೊಗೋಬಾರ್ದು. ನೋಡಿ, ಈ ರೀತಿ ತೆಳ್ಳಗಿನ ಅವಲಕ್ಕಿನ ತೊಗೋಬೇಕು. ಇದನ್ನು ಇವಾಗ ಸಾಣಿಸ್ಕೋಬೇಕು. ನಾನಿಲ್ಲಿ ಜರಡಿಗೆ ಹಾಕಿ ಸಾಣಿಸ್ಕೋತಾ ಇದ್ದೀನಿ. ಅವಲಕ್ಕಿಲಿ ಧೂಳು ಅಥವಾ ಪುಡಿ ಏನಾದರೂ ಇರುತ್ತೆ, ಹಾಗಾಗಿ ಅವಲಕ್ಕಿನ ಚೆನ್ನಾಗಿ ಸಾಣಿಸ್ಕೋಬೇಕು. ಎಲ್ಲ ಅವಲಕ್ಕಿನೂ ಚೆನ್ನಾಗಿ ಜರಡಿ ಹಿಡಿದು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಪುಡಿ ಅಥವಾ ಧೂಳೇನಾದರೂ ಇದ್ದರೆ ಚೆನ್ನಾಗಾಗಲ್ಲ, ಹಾಗಾಗಿ ನೀಟಾಗಿ ಇದನ್ನು ಸಾಣಿಸ್ಕೋಬೇಕು. ನೋಡಿ, ಅರ್ಧ kg ಅವಲಕ್ಕಿಲಿ ಎಷ್ಟೆಲ್ಲ ಪುಡಿ ಇದೆ ಅಂತ. ನಂತರ ಅವಲಕ್ಕಿ ಸ್ವಲ್ಪ ಗರ್ಗರಿ ಆಗಲಿಕ್ಕೆ ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿಲಿದ್ರೆ ಬಿಸಿಲಲ್ಲೂ ಕೂಡ ಅವಲಕ್ಕಿನ ಸ್ವಲ್ಪ ಹೊತ್ತು ಒಣಸ್ಕೋಬಹುದು. ಇಲ್ಲ ಅಂತಂದರೆ ನೋಡಿ, ಈ ರೀತಿ ಗ್ಯಾಸ್ನ ಸಣ್ಣ ಉರಿಲಿಟ್ಟು 2ರಿಂದ 3 ನಿಮಿಷ ನೋಡಿ, ಈ ರೀತಿ ಸ್ವಲ್ಪ ಕೈಯಾಡಿಸ್ತಾನೆ ಬಿಸಿ ಮಾಡ್ಕೊಳ್ಳಿ. ತುಂಬ ಬಿಸಿ ಮಾಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಹೊತ್ತು ಇದನ್ನು ಬಿಸಿ ಮಾಡಿಕೊಂಡ್ರೆ ಮುಟ್ಟಿದ ತಕ್ಷಣ ಪುಡಿ ಆಗಿಬಿಡುತ್ತೆ. ಮುಟ್ಟಿದ ತಕ್ಷಣ ಪುಡಿ ಆಗೋ ತನಕ ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ನಾವು ಮುರಿದಾಗ ಇದು ಪುಡಿ ಆಗಬೇಕು. ನೋಡಿ, ಇಷ್ಟು ಕ್ರಿಸ್ಪಿ ಆಗೋ ತನಕ ಅವಲಕ್ಕಿನ ಹುರ್ಕೋಬೇಕಾಗತ್ತೆ. ನಂತರ ಅವಲಕ್ಕಿಗೆ ಒಗ್ಗರಣೆ ರೆಡಿ ಮಾಡಲಿಕ್ಕೆ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ ಆಗುವಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕಡಲೆ ಬೀಜ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಕಡಲೆ ಬೀಜ ಇಷ್ಟೇ ಹಾಕ್ಕೋಬೇಕಂತಿಲ್ಲ, ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿನೂ ಕೂಡ ಹಾಕ್ಕೋಬಹುದು. ನೋಡಿ, ಕಡಲೆ ಬೀಜನ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಬೇಗ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಕೆಂಪಗಾಗಿ ಸಿಪ್ಪೆಲ್ಲ ಬಿಟ್ಕೊಳ್ತಾ ಇದೆ. ಅಷ್ಟು ತನಕ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಂತರ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆ, 10 ಗೋಡಂಬಿನ ಹಾಕೋತಾ ಇದ್ದೀನಿ. ಇದೆರಡನ್ನು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟೆ ಹುರ್ಕೋಬೇಕು. ಹುರ್ಗಡ್ಲೆ ಮತ್ತು ಕಡಲೆ ಬೀಜನೂ ಸಹ ಇಷ್ಟೇ ಹಾಕ್ಕೋಬೇಕಂತಿಲ್ಲ, ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆನೂ ಕೂಡ ಹಾಕ್ಕೋಬಹುದು. ಬೇಕಿದ್ರೆ ನೀವು ಇದಕ್ಕೆ ಬಾದಾಮಿ ಮತ್ತು ಒಣ ದ್ರಾಕ್ಷಿನೂ ಕೂಡ ಹಾಕ್ಕೋಬಹುದು.
ನೋಡಿ ಈ ರೀತಿ ಗೋಡಂಬಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ನಂತರ ಇದನ್ನು ಎಣ್ಣೆಯಿಂದ ತೆಕ್ಕೊಂಡು ಅವಲಕ್ಕಿ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸರಿಯಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿಲ್ಲ ಅಂದರೆ ಬೇಗ ಮೆತ್ತಗಾಗ್ಬಿಡುತ್ತೆ. ನಂತರ ಅದೇ ಎಣ್ಣೆಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಚೂರನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಸಹ ಕ್ರಿಸ್ಪಿಯಾಗಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ಹಸಿ ತೆಂಗಿನಕಾಯಿ ಬದಲು ಈ ರೀತಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಬೇಗ ಹಾಳಾಗಲ್ಲ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಾಗತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ನಂತರ ಇದನ್ನು ಎಣ್ಣೆಯಿಂದ ತೆಗೆದು ಅವಲಕ್ಕಿ ಜೊತೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ನೋಡಿ ಈ ರೀತಿ ಸಣ್ಣ ಊರಿಲೆ ಫ್ರೈ ಮಾಡ್ಕೊಳ್ಳಿ, ಒಳಗಡೆಯಿಂದಲೇ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಅದೇ ಎಣ್ಣೆಗೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ, 8ರಿಂದ 10 ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಕೂಡ ಹಾಕೋಬಹುದು. ಬೆಳ್ಳುಳ್ಳಿ ಕ್ರಿಸ್ಪಿಯಾಗಿ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ 5ರಿಂದ 6 ಆಗುವಷ್ಟು ಹಸಿಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. ಸೀಳಿ ಹಾಕ್ಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಂತರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿ ಖಾರ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೋಬೇಕು. ನಂತರ ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿನ ಪೌಡರ್, ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ. ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಹಾಕ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಇದು ಬಾಡಬೇಕು, ಎಲ್ಲವನ್ನು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಬೇಗ ಹಾಳಾಗಲ್ಲ, ತಿಂಗಳದವರೆಗೂ ಇಟ್ಟು ತಿನ್ನಬಹುದು. ನಂತರ ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಪೌಡರ್ನ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಅವಲಕ್ಕಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಂತರ ನೋಡಿ ನಿಧಾನಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿನ ಜಾಸ್ತಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡ್ರೆ ಈ ರೀತಿ ಮಿಕ್ಸ್ ಮಾಡುವಾಗಲೇ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಅವಲಕ್ಕಿನ ತುಂಬ ಕ್ರಿಸ್ಪಿ ಆಗೋ ತನಕ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಉಪ್ಪು ಖಾರ ಎಲ್ಲ ಸರಿಯಾಗಿ ಅವಲಕ್ಕಿ ಜೊತೆ ಬೆರಿಬೇಕು. ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿರುವಾಗ ಸಕ್ಕರೆ ಪುಡಿನ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಸ್ವಲ್ಪ ತಣಿಸ್ಕೊಂಡು ಹಾಕಿ. ಬಿಸಿರುವಾಗ ಹಾಕಿದರೆ ಸಕ್ಕರೆ ಪುಡಿ ಕರಗತ್ತೆ. ನಾನಿಲ್ಲಿ ಮೊದಲಿಗೆ 5ರಿಂದ 6 ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗಲಿ. ಸಿಹಿ ಸ್ವಲ್ಪ ಕಡಿಮೆ ಅನಿಸ್ತಾ ಇರೋದ್ರಿಂದ ಮತ್ತೆ 2 ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಈ ಪೇಪರ್ ಅವಲಕ್ಕಿ ಒಗ್ಗರಣೆನ ಮಾಡ್ಕೋಬಹುದು. ಒಂದ್ಸಲ ಇದನ್ನು ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳದವರೆಗೆ ಇಟ್ಟು ತಿನ್ನಬಹುದು. ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಬೇಗ ಹಾಳಾಗಲ್ಲ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದಂತ ನೋಡಿದ್ರಲ್ವ. ನಂತರ ಹೆಸರು ಕಾಳಿನಿಂದ ತುಂಬಾ ರುಚಿಯಾದ ಹಾಗೂ ಆರೋಗ್ಯಕರವಾದ ಒಂದು ಲಡ್ಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ಹಾಗೂ ಡ್ರೈ ಫ್ರೂಟ್ಸ್ ಏನೂ ಬೇಕಾಗಿಲ್ಲ, ಕಡಿಮೆ ತುಪ್ಪನ ಹಾಕಿ ನೋಡಿ ಈ ರೀತಿ ರುಚಿಯಾದ ಲಡ್ಡುನ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಲಡ್ಡು ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1.5 ಕಪ್ ಆಗುವಷ್ಟು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ. ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೋತಾ ಇದ್ದೀನಿ. ಫ್ಲೇಮ್ ಜಾಸ್ತಿ ಇಟ್ಟು ಸಿದಿಸ್ಲಿಕ್ಕೆ ಹೋಗಬೇಡಿ. ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಲಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗಿ ಕ್ರಿಸ್ಪಿ ಆಗೋ ತನಕ ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. 5ರಿಂದ 8 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ತಣಿಲಿಕ್ಕೆ ಬಿಡಬೇಕು. ನಂತರ ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಶೇಂಗಾ ಹಾಕೋತಾ ಇದ್ದೀನಿ, ಅಂದರೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜನೂ ಸಹ ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೋಬೇಕು. ಕಡಲೆ ಬೀಜ ಕೂಡ ಕ್ರಿಸ್ಪಿ ಆಗಬೇಕು, ಅಷ್ಟರ ತನಕ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ಇಟ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ 3 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದನ್ನು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹುರ್ಕೋಬೇಕು. ಎಳ್ಳು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಎಳ್ಳನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ಇಟ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಈ ರೀತಿ ಚಿಕ್ಕದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಿಳಿ ಭಾಗನಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹುರ್ಕೋಬೇಕು. ಹಸಿ ಕೊಬ್ಬರಿ ಕೂಡ ಹಾಕೋಬಹುದು. ಒಣ ಕೊಬ್ಬರಿ ಹಾಕೋದ್ರಿಂದ ಲಡ್ಡು ಬೇಗ ಹಾಳಾಗಲ್ಲ, ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡಿಡಬಹುದು. ಕೊಬ್ಬರಿನ ಹುರಿದೆ ಹಾಗೆ ಕೂಡ ಹಾಕೋಬಹುದು. ನೋಡಿ ಈ ರೀತಿ ಸ್ವಲ್ಪ ಹುರಿದು ಹಾಕೋದ್ರಿಂದ ಲಡ್ಡು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ಇಟ್ಕೋತಾ ಇದ್ದೀನಿ. ನಂತರ ಪಾಕ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕೋಬಹುದು. ನಂತರ ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ನೀರು ಹಾಕೋಬೇಕು. 1/4 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೀವು ತಿನ್ನೋ ಸ್ವೀಟ್ಗೆ ಅನುಗುಣವಾಗಿ ಬೆಲ್ಲನ ಹೆಚ್ಚು ಕಡಿಮೆ ಹಾಕೋಬಹುದು. ನಂತರ ಬೆಲ್ಲನ ಚೆನ್ನಾಗಿ ಕರಗಿಸಿ ಪಾಕ ಮಾಡ್ಕೋಬೇಕು. ಒಂದೆಳೆ ಪಾಕ ಬರೋ ತನಕ ಬೆಲ್ಲನ ಚೆನ್ನಾಗಿ ಕುದಿಸ್ಕೋಬೇಕು.
ನೋಡಿ ಬೆಲ್ಲ ಚೆನ್ನಾಗಿ ಕರಗಿ ಕುದೀತಾ ಇದೆ. ಪಾಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ 2 ಬೆರಳಿಂದ ಪಾಕನ ಚೆಕ್ ಮಾಡಿದಾಗ ಒಂದೆಳೆ ಪಾಕ ಬರಬೇಕು. ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಲಡ್ಡು ಗಟ್ಟಿ ಆಗಿಬಿಡುತ್ತೆ. ನೋಡಿ ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ನಂತರ ಸ್ಟೋವ್ನ ಆಫ್ ಮಾಡಿಕೊಂಡು ಪಾಕನ ಸ್ವಲ್ಪ ತಣ್ಣೀರಿಗೆ ಬಿಡ್ತಾ ಇದ್ದೀನಿ. ಹೆಸರು ಕಾಳು ಹುರಿದಿಟ್ಕೊಂಡಿದ್ವಲ್ಲ, ಚೆನ್ನಾಗಿ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಹೆಸರು ಕಾಳನ್ನು ಪೌಡ್ರ್ ಮಾಡ್ಕೋಬೇಕು. ಬಿಸಿ ಇದ್ದರೆ ಸರಿಯಾಗಿ ಪೌಡ್ರ್ ಆಗಲ್ಲ, ಹಾಗೆ ಮಿಕ್ಸಿ ಕೂಡ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನಂತರ ಹೆಸರು ಕಾಳನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ತರ್ತರಿಯಾಗಿ ಬೇಕು ಅಂದರೆ ಸ್ವಲ್ಪ ತರ್ತರಿಯಾಗಿ ಕೂಡ ಪುಡಿ ಮಾಡ್ಕೋಬಹುದು. ಮಕ್ಕಳಿಗೆ ಕೊಡೋದಾದರೆ ನುಣ್ಣಗೆ ಪೌಡ್ರ್ ಮಾಡಿದರೆ ಒಳ್ಳೆಯದು. ನಾನಿಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ 2 ಬ್ಯಾಚಸಲ್ಲಿ ಪುಡಿ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಕಡಲೆ ಬೀಜನ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. 1 ರಿಂದ 2 ರೌಂಡು ಪಲ್ಸ್ ಮೋಡಲ್ಲಿ ಪುಡಿ ಮಾಡ್ಕೊಂಡ್ರೆ ಸಾಕು. ತುಂಬ ನುಣ್ಣಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಲಡ್ಡು ತಿನ್ನುವಾಗ ಕಡಲೆ ಬೀಜ ಅಲ್ಲಲ್ಲಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ನಂತರ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ಹಾಗೆ ಒಣ ಕೊಬ್ಬರಿನೂ ಕೂಡ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ 2 ಚಮಚ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಆಪ್ಷನಲ್, ಬೇಕಿದ್ದರಷ್ಟೇ ಹಾಕೋಬಹುದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಹಾಕೋಬೇಕಂತಿಲ್ಲ, 1 ರಿಂದ 2 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಪ್ಪ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಂತರ ಇದಕ್ಕೆ ಬೆಲ್ಲದ ಪಾಕನ ಹಾಕ್ಕೋಬೇಕು. ಬೆಲ್ಲದ ಪಾಕ ಚೆನ್ನಾಗಿ ತಣಿದು ಸ್ವಲ್ಪ ದಪ್ಪ ಆಗಿದೆ. ಪಾಕನ ತುಂಬ ಗಟ್ಟಿ ಮಾಡಿಕೊಂಡ್ರೆ ತಣಿದ ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಚೆನ್ನಾಗಿ ಬೆರೆತು ಉಂಡೆ ಕಟ್ಲಿಕ್ಕೆ ಆಗಬೇಕು. ಪಾಕನ ಸ್ವಲ್ಪ ತಣಿಸ್ಕೊಂಡು ಹಾಕೋದ್ರಿಂದ ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಬಿಸಿ ಇದ್ದರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಪಾಕನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಕಟ್ಲಿಕ್ಕೆ ಬರಬೇಕು, ಅಷ್ಟು ತನಕ ಸ್ವಲ್ಪ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಅಂಟ್ಕೋತಾ ಇದೆ, ಉಂಡೆ ಕಟ್ಲಿಕ್ಕೆ ಆಗ್ತಾ ಇದೆ. ಸ್ವಲ್ಪ ಮಿಕ್ಸರ್ನ ತೊಗೊಂಡು ನೋಡಿ ಈ ರೀತಿ ಉಂಡೆನ ಮಾಡ್ಕೊಳ್ಳಿ. ನಿಮಗೆ ಲಡ್ಡು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಮಿಕ್ಸರ್ನ ತೊಗೊಂಡು ಉಂಡೆನ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ಹೆಸರು ಕಾಳಿಂದ ಲಡ್ಡುನ ಮಾಡ್ಕೋಬಹುದು. ಇದೇ ರೀತಿ ಇನ್ನೊಂದು ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಡ್ಡುನ ಮಾಡಿಕೊಂಡ್ರೆ ಆಯಿತು. ಪಾಕ ಏನಾದರೂ ಕಡಿಮೆ ಆದರೆ ಮತ್ತೆ ಸ್ವಲ್ಪ ಪಾಕನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ, ಡ್ರೈ ಫ್ರೂಟ್ಸ್ ಏನೂ ಹಾಕದೆ ಮನೇಲಿರೋ ಪದಾರ್ಥದಿಂದನೇ ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಆರೋಗ್ಯಕರವಾದ ಲಡ್ಡುನ ಮಾಡ್ಕೋಬಹುದು. ನೋಡಿ ರುಚಿಯಾದ ಆರೋಗ್ಯಕರವಾದ ಹೆಸರು ಕಾಳು ಲಡ್ಡು ರೆಡಿ ಆಗಿದೆ. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ದೊಡ್ಡ ಸೈಜ್ 15 ಲಡ್ಡುನ ಮಾಡ್ಕೋಬಹುದು. ನೋಡಿ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳು ಲಡ್ಡು ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಬೇಕರಿಗಳಲ್ಲಿ ಸಿಗೋ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಮನೇಲೆ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಕಪ್ ಆಗುವಷ್ಟು ಕಡಲೆಕಾಯಿ ಅಂದರೆ ಶೇಂಗಾನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕಡಲೆಕಾಯಿನ ಹುರ್ಕೋಬೇಕು. ಕಡಲೆಕಾಯಿ ಕ್ರಿಸ್ಪಿ ಆಗಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ ಉರಿನ ಜಾಸ್ತಿ ಮಾಡಿ ಕಡಲೆಕಾಯಿನ ಸೀದ್ಸ್ಕೋಬೇಡಿ. ಕಡಲೆಕಾಯಿ ಕಪ್ಪಗಾಗಬಾರ್ದು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು 8 ರಿಂದ 10 ನಿಮಿಷ ಇದನ್ನು ಇದೇ ರೀತಿ ಹುರ್ಕೊಳ್ಳಿ. ಕಡಲೆಕಾಯಿ ಕ್ರಿಸ್ಪಿ ಆಗಿಲ್ಲ ಅಂದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಸಿಪ್ಪೆಲ್ಲ ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ರೀತಿ ಕಡಲೆಕಾಯಿ ಬೆಳ್ಳಗಿರಬೇಕು, ಕಪ್ಪಗಾಗಬಾರ್ದು. ಹೀಗೆ ನಾವು ಗರ್ಗರಿ ಆಗೋ ತನಕ ಕಡಲೆಕಾಯಿನ ಹುರ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಡಲೆಕಾಯಿನ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟು ತನಕ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪೌಡರ್, 1 ಚಮಚ ಚಿಲ್ಲಿ ಪೌಡರ್, ಹಾಗೆ ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ 1 ಚಮಚ ಉಪ್ಪು, 1/4 ಚಮಚ ಆಗುವಷ್ಟು ಇಂಗನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಂಗನ್ನು ನೀವು ಹಾಕಲೇಬೇಕು. ಹಾಕೋದ್ರಿಂದ ಕಾಂಗ್ರೆಸ್ ಕಡಲೆಕಾಯಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಖಾರ ಕಡಿಮೆ ಇಷ್ಟಪಡೋರಾದರೆ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಸ್ವಲ್ಪ ಕಡಿಮೆ ಹಾಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ಕಡಲೆಕಾಯಿ ಸಿಪ್ಪೆನೆಲ್ಲ ತೆಕ್ಕೋಬೇಕು. ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಹುರಿದಿಟ್ಕೊಂಡಿರೋ ಕಡಲೆಕಾಯಿನೆಲ್ಲ ಹಾಕೋತಾ ಇದ್ದೀನಿ. ನಂತರ ನೋಡಿ ಬಟ್ಟೆಯಿಂದ ಕಡಲೆಕಾಯಿನೆಲ್ಲ ಚೆನ್ನಾಗಿ ಸುತ್ಕೋಬೇಕು. ನೋಡಿ ಈ ರೀತಿ ನಿಧಾನಕ್ಕೆ ನಾವು ಕಡಲೆಕಾಯಿನ ಪ್ರೆಸ್ ಮಾಡ್ತಾ ಸಿಪ್ಪೆನೆಲ್ಲ ತೆಕ್ಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ತೆಕ್ಕೋಬಹುದು. ನಾವು ಒಂದೊಂದಾಗಿ ತೆಗೆದ್ರೆ ತುಂಬ ಟೈಮ್ ಆಗುತ್ತೆ. ಈ ರೀತಿ ಬಟ್ಟೆಯಿಂದ ಸುತ್ತಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಸಿಪ್ಪೆನ ತೆಗೆದುಕೊಂಡ್ರೆ ಬೇಗ ಆಗುತ್ತೆ. ತುಂಬ ಜೋರಾಗಿ ಪ್ರೆಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ, ಕಡಲೆಕಾಯಿ ಪುಡಿ ಆಗಿಬಿಡುತ್ತೆ.
ಕೆಲವೊಂದು ಸಿಪ್ಪೆ ಹಾಗೆ ಇರುತ್ತೆ, ಬಿಟ್ಕೊಳ್ಳಲ್ಲ. ಅದನ್ನು ನಿಧಾನಕ್ಕೆ ಕೈದ ಈ ರೀತಿ ಪ್ರೆಸ್ ಮಾಡಿಕೊಂಡು ಬಿಡಿಸ್ಕೊಳ್ಳಿ. ನೋಡಿ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಾದಮೇಲೆ ಸಿಪ್ಪೆ ಮತ್ತು ಕಡಲೆ ಬೀಜನ ಸಪ್ರೇಟ್ ಮಾಡ್ಕೋಬೇಕು. ನಾನಿಲ್ಲಿ ಈ ರೀತಿ ಅದೊಂದು ಜರಡಿ ತೊಗೊಂಡು ಅದರಲ್ಲಿ ಶೇಂಗಾ ಬೀಜನೆಲ್ಲ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಕಡಲೆಕಾಯಿ ಮತ್ತು ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಈ ರೀತಿ ಕಡಲೆಕಾಯಿಂದ ಸಿಪ್ಪೆನ ತೆಗೆದು ಸಪ್ರೇಟ್ ಮಾಡ್ಕೋಬಹುದು. ನೋಡಿ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಂತರ ಕಡಲೆಕಾಯಿನ 2 ಭಾಗ ಮಾಡ್ಕೋಬೇಕು. ಒಂದು ಬೌಲ್ ಅಥವಾ ಗ್ಲಾಸ್ ಸಹಾಯದಿಂದ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಪ್ರೆಸ್ ಮಾಡಿಕೊಂಡು ಕಡಲೆಕಾಯಿನ ಪುಡಿ ಮಾಡ್ಕೋಬಾರ್ದು. ನಿಧಾನಕ್ಕೆ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು 2 ಭಾಗನ ಮಾಡ್ಕೊಳ್ಳಿ. ಕಾಂಗ್ರೆಸ್ ಕಡಲೆಕಾಯಿ ಬೀಜನ ರೆಡಿ ಮಾಡ್ಕೊಳ್ಳಿಕ್ಕೆ ನೋಡಿ ಈ ರೀತಿಯಾಗಿ ಕಡಲೆಕಾಯಿನ ರೆಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾನ ಹಾಕ್ಕೋಬೇಕು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ 2 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ, 1 ರಿಂದ 2 ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ. 8 ರಿಂದ 10 ಆಗುವಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗಬಾರ್ದು, ಇದು ಗರ್ಗರಿ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ನೋಡಿ ಕರಿಬೇವು ಕ್ರಿಸ್ಪಿ ಆಗಿದೆ. ನಂತರ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾನ ಹಾಕೋತಾ ಇದ್ದೀನಿ. ಮಸಾಲಾನ ಹಾಕುವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಇಲ್ಲ ಅಂದರೆ ಮಸಾಲೆ ಎಲ್ಲ ಸೀದು ಹೋಗ್ಬಿಡುತ್ತೆ. ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ತುಂಬ ಹೊತ್ತು ಇದನ್ನು ಹುರಿಯೋದು ಬೇಡ, ಒಂದು 30 ಸೆಕೆಂಡ್ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ನೋಡಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಏನೇನು ಪದಾರ್ಥನ ಇದಕ್ಕೆ ಹಾಕಿದ್ನಲ್ವ, ಸಾಮಾನ್ಯವಾಗಿ ಎಲ್ಲ ಪದಾರ್ಥನೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನೋಡಿ ಈ ರೀತಿ ಈಸಿಯಾಗಿ ನಾವು ಮನೆಯಲ್ಲೇ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಮಾಡ್ಕೋಬಹುದು. ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಂತರ ನೋಡಿ ಈ ಕರಿಬೇವನ್ನೆಲ್ಲ ಈ ರೀತಿ ಪುಡಿ ಮಾಡ್ಕೋಬೇಕು. ಕರಿಬೇವು ಕ್ರಿಸ್ಪಿ ಆಗಿರೋದ್ರಿಂದ ಈಸಿಯಾಗಿ ನಾವು ಇದನ್ನು ಪುಡಿ ಮಾಡ್ಕೋಬಹುದು. ಸ್ವಲ್ಪ ಬಿಸಿ ಇರುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದು ರೆಡಿ ಆಯಿತು. ಇದನ್ನು ಇವಾಗ ಸರ್ವ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬಹುದಲ್ವಾ. ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಇದನ್ನು ಈವ್ನಿಂಗ್ ಟೀ ಜೊತೆ ಅಥವಾ ಕೆಲವೊಂದು ಚಾಟ್ಸಿಗೆಲ್ಲ ಯೂಸ್ ಮಾಡ್ಕೋಬಹುದು, ಚೆನ್ನಾಗಾಗುತ್ತೆ. ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನೆಕ್ಸ್ಟ್ ಪಾಲಕ್ ಸೊಪ್ಪನ್ನು ಬಳಸಿ ಗರ್ಗರಿಯಾದ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಅದ್ರ ಜೊತೆನೇ ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ರುಬ್ಲಿಕ್ಕೆ 1-2 ಚಮಚ ಆಗುವಷ್ಟು ನೀರು ಹಾಕ್ಕೊಂಡು ನೈಸಾಗಿ ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಂತರ ಮಿಕ್ಸಿ ಜಾರಿಗೆ 1/2 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಇದನ್ನು ಜರಡಿಗೆ ಹಾಕೋತಾ ಇದ್ದೀನಿ. ನಂತರ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಚಕ್ಲಿ ತುಂಬಾ ರುಚಿಯಾಗಿ ಬರುತ್ತೆ. 2 ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ ಆಗುವಷ್ಟು ಹುರ್ಗಡ್ಲೆ, 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಇದನ್ನು ನೀಟಾಗಿ ಸಾಣಿಸ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ ಏನಾದರೂ ಇದ್ದರೆ ಚಕ್ಲಿ ಮಾಡುವಾಗ ಕಟ್ಟಾಗ್ತಾ ಇರುತ್ತೆ. ಜರಡಿ ಹಿಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗುವಷ್ಟು ಓಂಕಾಳು, 1/4 ಚಮಚ ಆಗುವಷ್ಟು ಜೀರಿಗೆ, 2 ರಿಂದ 2.5 ಚಮಚ ಆಗುವಷ್ಟು ಬಿಳಿ ಎಳ್ಳು ಬದಲು ಕರಿ ಎಳ್ಳು ಕೂಡ ಹಾಕೋಬಹುದು. ಹಾಗೆ ಸ್ವಲ್ಪ ಇಂಗು ಪುಡಿ ಹಾಕೋತಾ ಇದ್ದೀನಿ. ಇಂಗು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ 3 ರಿಂದ 4 ಚಮಚ ಆಗುವಷ್ಟು ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿ ಗರ್ಗರಿಯಾಗಿ ಬರುತ್ತೆ. ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನೂ ಕೂಡ ಬಿಸಿ ಮಾಡಿ ಹಾಕೋಬಹುದು. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ ಚಕ್ಲಿ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಹಾಕ್ಕೊಂಡ್ರೆ ಚಕ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚಕ್ಲಿ ಹಸಿರಾಗಿ ಬರುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಬಳಸಬಹುದು. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ವೇಳೆ ನಿಮ್ಮ ಹತ್ರ ಪಾಲಕ್ ಸೊಪ್ಪಿಲ್ಲ ಅಂತ ಅಂದರೆ ಪಾಲಕ್ ಸೊಪ್ಪು ಒಂದನ್ನೇ ಹಾಕದೆ ಬೇರೆ ಎಲ್ಲ ಪದಾರ್ಥನ ಹಾಕ್ಕೊಂಡು ಚಕ್ಲಿನ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಪಾಲಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಈ ರೀತಿ ಚುರುಚುರಿ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ತೆಳ್ಳಗಾಯಿತು ಅಂದರೆ ಚಕ್ಲಿಗೆ ಮುಳ್ಳು ಶೇಪ್ ಚೆನ್ನಾಗಿ ಬರಲ್ಲ. ಒಂದು ವೇಳೆ ಹಿಟ್ಟು ಗಟ್ಟಿ ಆಯಿತು ಅಂದರೆ ಚಕ್ಲಿ ಮಾಡುವಾಗ ಪದೇ ಕಟ್ಟಾಗ್ತಾ ಇರುತ್ತೆ.
ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಂತರ ಇದನ್ನು 2 ರಿಂದ 3 ನಿಮಿಷ ಸಾಫ್ಟ್ ಆಗೋ ತನಕ ನಾದ್ಕೊಳ್ಳಿ. ನೋಡಿ ಹಿಟ್ಟು ಈ ಹದದಲ್ಲಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈ ರೀತಿ ಸಾಫ್ಟ್ ಆಗಿರಬೇಕು. ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ನಂತರ ಚಕ್ಲಿ ಹೇಗೆ ಮಾಡೋದಂತ ನೋಡೋಣ. ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಅಚ್ಚಿಗೆ ಹಾಕಿ ಚಕ್ಲಿನ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ನೋಡಿ ಈ ರೀತಿ ಸ್ಟಾರ್ ಪ್ಲೇಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಚಕ್ಲಿ ಅಚ್ಚಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಈಸಿಯಾಗಿ ಬರುತ್ತೆ, ಒಳಗಡೆ ಅಂಟ್ಕೊಳ್ಳಲ್ಲ. ಎಣ್ಣೆ ಹಚ್ಕೊಂಡಾದಮೇಲೆ ನಂತರ ಚಕ್ಲಿ ಅಚ್ಚಿಗೆ ಹಿಟ್ಟನ್ನು ಹಾಕೋಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೋಲ್ಡನ್ನು ಕ್ಲೋಸ್ ಮಾಡಿದರೆ ಆಯಿತು. ನಂತರ ಈ ಉಳಿದ ಹಿಟ್ಟನ್ನು ಒಂದು ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ. ಹಾಗೆ ಬಿಟ್ಟರೆ ಗಾಳಿಗೆ ಗಟ್ಟಿ ಆಗಿಬಿಡತ್ತೆ. ನೋಡಿ ಈ ರೀತಿ ಮೋಲ್ಡನ್ನು ಕ್ಲೋಸ್ ಮಾಡ್ಕೊಂಡಾದಮೇಲೆ ನಂತರ ಒಂದು ಪ್ಲೇಟ್ ಮೇಲೆ ಚಕ್ಲಿನ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಲ್ಲಿ ಚಕ್ಲಿನ ಮಾಡ್ಕೊಳ್ಳಿ. ನಾನಿಲ್ಲಿ 3 ರಿಂದ 4 ರೌಂಡಲ್ಲಿ ಚಕ್ಲಿನ ಮಾಡ್ಕೊತಾ ಇದ್ದೀನಿ. ಚಕ್ಲಿ ಅಚ್ಚನ್ನು ನೋಡಿ ಈ ರೀತಿ ತಿರುಗಿಸ್ತಾನೆ ಚಕ್ಲಿನ ಮಾಡಿಕೊಂಡ್ರೆ ಆಯಿತು. ಒಂದು ಚೂರು ಕಟ್ಟಾಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮುಳ್ಳು ಶೇಪ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟು ಸರಿಯಾಗಿ ಕಲಿಸ್ಕೊಂಡ್ರೆ ಚಕ್ಲಿ ಮಾಡೋದು ಕಷ್ಟನೇ ಅಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಗಟ್ಟಿ ಆಗಿಬಿಡತ್ತೆ. ಸ್ವಲ್ಪ ಚಕ್ಲಿನ ಮಾಡಿಕೊಂಡು ಅದು ಫ್ರೈ ಆಗುವಷ್ಟರಲ್ಲಿ ಇನ್ನು ಸ್ವಲ್ಪ ಚಕ್ಲಿನ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಚಕ್ಲಿನ ಮಾಡಿಟ್ಕೊಂಡಿದ್ದೀನಿ. ನಂತರ ಇದನ್ನು ಕೈಯಿಂದ ಅಥವಾ ನೋಡಿ ಈ ರೀತಿ ದೋಸೆ ಸೊಟ್ಕದ ಸಹಾಯದಿಂದ ಈಸಿಯಾಗಿ ತೊಗೊಂಡು ಎಣ್ಣೆಲಿ ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೋಬೇಕು. ಎಣ್ಣೆ ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಾಗಿಬಿಡತ್ತೆ, ಒಳಗಡೆ ಹಾಗೆ ಹಸಿ ಹಸಿಯಾಗಿ ಇರುತ್ತೆ. ಹಾಕಿದ ತಕ್ಷಣ ಮಗ್ಚ್ಲಿಕ್ಕೆ ಹೋಗಬೇಡಿ. 1 ರಿಂದ 2 ನಿಮಿಷ ಇದನ್ನು ಹಾಗೆ ಬಿಡಿ. ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಮಗ್ಚಾಕಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ರೀತಿ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋದಲ್ಲದೆ ಎಲ್ಲ ಕಡೆ ಒಂದೇ ಕಲರಲ್ಲಿರುತ್ತೆ. ಕ್ರಿಸ್ಪಿಯಾಗಿ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಹಾಗೆ ಚಕ್ಲಿ ಕೂಡ ಕ್ರಿಸ್ಪಿ ಆಗಿದೆ. ಇದನ್ನು ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಚಕ್ಲಿನೂ ಮಾಡಿಕೊಂಡ್ರೆ ಆಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗರ್ಗರಿಯಾದ ಪಾಲಕ್ ಚಕ್ಲಿ ರೆಡಿ ಆಗಿದೆ. ಚೆನ್ನಾಗಿ ತಣದ ಮೇಲೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳದವರೆಗಿಟ್ಟು ತಿನ್ನಬಹುದು. ಪಾಲಕ್ ಚಕ್ಲಿ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಮಾರ್ಕೆಟ್ಗಳಲ್ಲಿ ಸಿಗೋ ಹಾಗೆ ತುಂಬಾ ಈಸಿಯಾಗಿ ಕ್ರಂಚಿಯಾದ ಶೇಂಗಾ ಚಕ್ಕಿನ ಮನೇಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ನೋಡಿ ಈ ರೀತಿ ತಿರುಗಿಸ್ತಾನೆ ಒಂದು 5 ರಿಂದ 8 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಿ ಸಿಪ್ಪೆಲ್ಲ ಬಿಟ್ಕೋಬೇಕು. ಹಾಗೆ ಕಡಲೆ ಬೀಜ ಕ್ರಿಸ್ಪಿ ಆಗಬೇಕು, ಅಷ್ಟರ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ರೀತಿ ಕಡಲೆ ಬೀಜನ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ತಣದ ಮೇಲೆ ಸಿಪ್ಪೆನ ತೆಕ್ಕೊಂಡ್ರಾಯ್ತು. ಸ್ವಲ್ಪ ತಣದ ಮೇಲೆ ಕಡಲೆ ಬೀಜನ ಕೈಯಿಂದ ಚೆನ್ನಾಗಿ ಹಿಸುಕಿ ಸಿಪ್ಪೆನ ತೆಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ವಲ್ಪ ಕೈಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಕಡಲೆ ಬೀಜ ಮತ್ತು ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೇಕು. ನಂತರ ನೋಡಿ ಈ ರೀತಿಯಾದ ಒಂದು ಪೂರಿ ತೆಗೆಯೋ ಜರಡಿ ಸೌಟ್ ಇರುತ್ತಲ್ಲ, ಅದಕ್ಕೆ ಹಾಕಿ ತುಂಬಾ ಈಸಿಯಾಗಿ ಸಿಪ್ಪೆ ಮತ್ತು ಕಡಲೆ ಬೀಜನ ಸಪ್ರೇಟ್ ಮಾಡ್ಕೋಬಹುದು. ಸಿಪ್ಪೆನ ತೆಗೆದು ಮಾಡೋದ್ರಿಂದ ಶೇಂಗಾ ಚಿಕ್ಕಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಬೇಗನೆ ಸಿಪ್ಪೆನ ಸಪ್ರೇಟ್ ಮಾಡ್ಕೋಬಹುದು. ನಂತರ ಒಂದು ಗ್ಲಾಸ್ ಅಥವಾ ಬೌಲ್ ತೊಗೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು 2 ಭಾಗನ ಮಾಡ್ಕೋಬೇಕು. ಜಾಸ್ತಿ ಪುಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, 2 ರಿಂದ 3 ಭಾಗ ಆದರೆ ಸಾಕು. ನೋಡಿ ಈ ರೀತಿ ನೀಟಾಗಿ ಕಡಲೆ ಬೀಜನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಶೇಂಗಾ ಚಿಕ್ಕಿನ ಹೇಗೆ ಮಾಡೋದಂತ ನೋಡೋಣ. ಶೇಂಗಾ ಚಿಕ್ಕಿ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ಈ ರೀತಿ ಹಚ್ಚೋದ್ರಿಂದ ಅಂಟ್ಕೊಳ್ಳಲ್ಲ, ಈಸಿಯಾಗಿ ತೆಗಿಬಹುದು. ಇದನ್ನು ಇವಾಗ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಬೆಲ್ಲದ ಪಾಕ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಕಪ್ ಆಗುವಷ್ಟು ಬೆಲ್ಲ ಹಾಗೆ 1/4 ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. 1 ಕಪ್ ಕಡಲೆ ಬೀಜಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಿದ್ರೆ 2 ರಿಂದ 3 ಚಮಚ ಆಗುವಷ್ಟು ಬೆಲ್ಲನ ಕಡಿಮೆ ಹಾಕೋಬಹುದು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಸೋಸಿ ಹಾಕೋತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ರೆ ಹಾಗೇನೆ ಹಾಕೋಬಹುದು. ನಂತರ ಬೆಲ್ಲನ ಚೆನ್ನಾಗಿ ಕುದಿಸಿ ಪಾಕನ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ಕೋಬೇಕಾಗತ್ತೆ. ಆವಾಗ ಬೆಲ್ಲದ ಪಾಕನ ಚೆಕ್ ಮಾಡ್ತಾ ಇರಿ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಪಾಕನ ಆ ಬೌಲಲ್ಲಿ ಹಾಕಿ ನೋಡಿ. ಪಾಕ ಹಾಕಿದ ತಕ್ಷಣ ಹರಡ್ಕೋಬಾರ್ದು, ಗಟ್ಟಿ ಬಾಲ್ ಥರ ಆಗಬೇಕು. ನೋಡಿ ಇದು ಸರಿಯಾಗಿಲ್ಲ, ಇನ್ನು ಸ್ವಲ್ಪ ಪಾಕನ ಮಾಡ್ಕೋಬೇಕು. ಇದೇ ರೀತಿ ಪಾಕನ ಕುದಿಸ್ತಾ ಹೋದ ಹಾಗೆ ನೋಡಿ ಪಾಕ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದ್ಸಲ ಇವಾಗ ಚೆಕ್ ಮಾಡೋಣ. ನೋಡಿ ನೀರಲ್ಲಿ ಪಾಕ ಹಾಕಿದ ತಕ್ಷಣ ಪಾಕ ಎಲ್ಲೂ ಹರಡ್ಕೊಂಡಿಲ್ಲ. ನೋಡಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದೆ.
ಒಂದು 30 ಸೆಕೆಂಡ್ ಆದಮೇಲೆ ನೀರಿಂದ ತೆಗೆದು ನೋಡಿ ಈ ರೀತಿ ಪ್ರೆಸ್ ಮಾಡಿ ನೋಡಿ 2 ತುಂಡಾಗ್ತಾ ಇದೆ. ಎಷ್ಟು ಗಟ್ಟಿಯಾಗಿದೆ ನೋಡಿ. ಈ ರೀತಿ ಪಾಕನ ರೆಡಿ ಮಾಡಿಕೊಂಡು ನಂತರ ಈ ಹಂತದಲ್ಲಿ ಕಡಲೆ ಬೀಜನ ಸೇರಿಸ್ಕೋಬೇಕು. ಕಡಲೆ ಬೀಜ ಹಾಕಿದ ಮೇಲೆ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದ ಪಾಕದಲ್ಲಿ ಕಡಲೆ ಬೀಜ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ಟವ್ನ ಆಫ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲದಲ್ಲಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ತಡ ಮಾಡದೆ ಪ್ಲೇಟ್ ಮೇಲೆ ಹಾಕ್ಕೋಬೇಕು. ನೀವು ಲೇಟ್ ಮಾಡಿದರೆ ಗಟ್ಟಿಯಾಗಿಬಿಡುತ್ತೆ. ಹಾಕಿದ ತಕ್ಷಣ ಒಂದು ಬೌಲ್ ಅಥವಾ ಗ್ಲಾಸ್ನ ತೊಗೊಂಡು ಗ್ಲಾಸಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ. ಪ್ಲೇಟ್ಗೆ ಹಾಕಿದ ತಕ್ಷಣ ಬಿಸಿ ಇರುವಾಗಲೇ ನೋಡಿ ಈ ರೀತಿ ಲೆವೆಲ್ ಮಾಡ್ಕೋಬೇಕು. ತಣ್ಣದ ಮೇಲೆ ಲೆವೆಲ್ ಮಾಡೋಕ್ಕಾಗಲ್ಲ, ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ರೀತಿ ಲೆವೆಲ್ ಮಾಡ್ಕೊಂಡಾದಮೇಲೆ ಬಿಸಿರುವಾಗಲೇ ಚಾಕುವಿನ ಸಹಾಯದಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಅಥವಾ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ತಣಿಲಿಕ್ಕೆ ಬಿಡೋಣ. ಚೆನ್ನಾಗಿ ತಣದ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಕಂಪ್ಲೀಟಾಗಿ ತಣದ ಮೇಲೆ ಪ್ಲೇಟಿಂದ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ರೀತಿ ತುಂಬಾ ಈಸಿಯಾಗಿ ಶೇಂಗಾ ಚಿಕ್ಕಿ ಅಥವಾ ಕಡಲೆ ಬೀಜ ಚಿಕ್ಕಿನ ಮಾಡ್ಕೋಬಹುದು. ಕೇವಲ 2 ಪದಾರ್ಥ ಇದ್ದರೆ ಆಯಿತು. ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ನೋಡಿ ಕ್ರಂಚಿಯಾದ ಶೇಂಗಾ ಚಿಕ್ಕಿ ಅಥವಾ ಕಡಲೆ ಬೀಜ ಚಿಕ್ಕಿ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋಂದಿಗೆ. ಧನ್ಯವಾದಗಳು.